ಏತು ದೂರಕ್ಕೆ ಒಯ್ದು ನಿನ್ನ ಕೆಡಹುವುದೆಲ್ಲೋ ಆಸೆ ಪಾಶದ ಉರುಳು ಶ್ರೀನಿವಾಸ. ಆಶೆ ಕೇಳುವಂಥದ್ದು ಪಾಶದ ಉರುಳು, ಅದು ಎಲ್ಲಿ ಬೇಕಾದರೂ ನಿನ್ನನ್ನು ಕೆಡಬಹುದು. ಆದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡು. ಕಗ್ಗದಲ್ಲಿ ಆಸೆಗೆ ಅದು ಪಾಶ್ಯ ಹೋದದೆ ಅದರ ನಾಶ ಆಗ್ತಾರೆ ಅಂತ ಡಿ ವಿ ಜಿ ಹೇಳಿದ್ರು. ಮುದ್ದುರಾಮನ ಮನಸ್ಸಿನಲ್ಲಿ ಇನ್ನೊಂದು ಸರಳ ಸಾಲಲ್ಲಿ ಹೇಳಿದ್ರು, ರುಚಿಗೆಷ್ಟು ಅಟ್ಟಿರಲಿ ಉಣುವ ಉಪ್ಪಿನ ಅಂಶ ಅಲ್ವಾ? ರುಚಿಗೆಷ್ಟು ಅಟ್ಟಿರಲಿ ಉಣುವ ಉಪ್ಪಿನ ಅಂಶ, ಮಿತಿ ಮೀರಿದರದು ತಲ್ಲಣಕ್ಕೆ ಮೂಲ. ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟಿರಬೇಕು. ಅದಕ್ಕೆ ಶಿವರಾಮ್ ಕಾರಂತ ಹೇಳ್ತಾರೆ, ತೆಪ್ಪ ಊಟ ಮಾಡೋನು ಸೊಪ್ಪು ಹಾಕೊಂಡು ಊಟ ಮಾಡಿದ್ರು ಪರವಾಗಿಲ್ಲ, ಬೆಪ್ಪನಾಗ ಏನಾದ್ರು ನಾಲಿಗೆ ನೆಕ್ಕದ ಅಂತ ಹೇಳಿದ್ರೆ ತೆಪ್ಪ ಹೊಡಿಸಿದ್ರು ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂದರೆ ಉಪ್ಪು ನಾಲಿಗೆ ತಾಕ್ಸಿದಷ್ಟು ನೀರು ಕುಡಿಬೇಕಾಗುತ್ತೆ. ಅದಕ್ಕೆ ನಮ್ಮ ಗಾದೆ ಇದೆಯಲ್ಲ, ಉಪ್ಪಿನಿಂದ ನೀರು ಕುಡಿಬೇಕು ಅಂತ. ಆದ್ದರಿಂದ ರುಚಿಗೆ ಎಷ್ಟು ಅಷ್ಟಿರಲಿ ಉಣುವ ಉಪ್ಪಿನ ಅಂಶ, ಮಿತಿ ಮೀರಿದರದು ತಲ್ಲಣಕ್ಕೆ ಮೂಲ. ಅದಕ್ಕೆ ನಮ್ಮಲ್ಲಿ ಮೊನ್ನೆ ತಾನೇ ನಾವೊಬ್ಬ ನಟಸಾರ್ವಭೌಮನ ಧರ್ಮಪತ್ನಿಯನ್ನು ದೈಹಿಕ ರೂಪದಿಂದ ಕಳ್ಕೊಂಡಿದ್ದೆ, ಪಾರ್ವತಮ್ಮನವರು. ಅವರ ಯಜಮಾನರಾದ ರಾಜಕುಮಾರ್ ಅವರು ಒಂದು ಬೇಡರ ಕಣ್ಣಪ್ಪ ಅನ್ನುವ ಸಿನಿಮಾದಲ್ಲಿ ನಟನೆ ಮಾಡಿದ್ದು ನಮಗೆ ಗೊತ್ತಿದೆ. ಕಾಲಿನಲ್ಲೇ ಶಿವನಿಗೆ ಕಣ್ಣನ್ನು ಕೊಟ್ಟಾಗ ಅದರೊಂದು ಹಾಡು ಬರುತ್ತೆ, ಎಲ್ರಿಗೂ ಗೊತ್ತು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕದ ಸ್ವಾಮಿ ದೇವ, ಕಸುವೆಯನ್ನು ತಾಳಲಾರೆ ಕಾಪಾಡಯ, ಶಿವನೇ ಕಾಪಾಡಯ ಅದಿದೆ. ಆ ಹಾಡು ಬರೆದವರು ಯಾರು? ಸಿನಿಮಾದ ಯಾವ ಸಂಗೀತ ನಿರ್ದೇಶಕನೂ ಅಲ್ಲ, ಸಿನಿಮಾದ ಯಾವ ಸಂಗೀತದ ಸಾಹಿತ್ಯದವನೂ ಅಲ್ಲ. ತಮಿಳುನಾಡಿನಿಂದ ಒಬ್ಬರನ್ನ ಕರ್ಕೊಂಡು ಬಂದರು ಆ ಹಾಡಿನ ಸನ್ನಿವೇಶವನ್ನು ತಿಳಿಸಿ ಅವನಿಗೊಂದು ರಚನೆ ಮಾಡೋಕ್ಕೆ ಅಂತ. ಅವರು ಬಂದವನು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ 3 ದಿನ ಉಳ್ಕೊಂಡಿದ್ದ. ಅವನಿಗೆ ಕೊಡಿಸ್ಬಾರ್ದೆಲ್ಲ ಕೊಡಿಸಿದ್ರು, ಕೊಡಿಸೋದೆಲ್ಲ ಕೊಡಿಸಿದ್ರು. ಏನು ಕುಡಿಸಿದ್ರು ಮೂಡು ಬರಬೇಕಲ್ಲ. ಎ ಸಿಂಗಲ್ ದಾಟ್ ಇಸ್ ಬೆಟರ್ ದ್ಯಾನ್ 10 years ಸ್ಟಡೀಸ್ ಅಂತ ಬರಲಿಲ್ಲ. ಕೊನೆಗೆ ಬಂಡವಾಳ ಹಾಕಿ ನಿರ್ಮಾಪಕ ಕಾರಲ್ಲಿ ಕೂರಿಸ್ಕೊಂಡು ಕನಕಪುರ ರಸ್ತೆವರೆಗೂ ಕರ್ಕೊಂಡೋದು. ಹೊರಗಡೆ ಬನ್ನಿ, ರೂಮಲ್ಲೇ ಕೂತಿದ್ರೆ ಬರೋಲ್ಲ, ಯಾಕೆಂದರೆ ಮಯಂತಿ ಅವ್ರು ಬರೆದಿದ್ದು ರೂಮು ಸ್ಥಾವರ ನಾನು ಜಂಗಮ, ಹಂಗಂದ್ರೆ ಹೆಂಗಮ, ಗುಡ್ಡು ಹಾಕಿದ್ರೆ ಕೂಡಲದು ಸಂಗಮ. ಅದನ್ನು ಹೊರಗಡೆ ಕರ್ಕೊಂಡು ಕನಕಪುರ ರಸ್ತೆವರೆಗೂ ಅವ್ರು ಬರಬೇಕಾದ್ರೆ ನೋಡಿ, ಎ ಸಿಂಗಲ್ ಥಾಟ್ ಇಸ್ ಬೆಟರ್ ದ್ಯಾನ್ 10 years ಸ್ಟಡೀಸ್ ಒಬ್ಬ ಚಾಲಕ ಕೂರಿಸ್ಕೊಳ್ತಾ ಇದ್ದೆ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದ. ಮೇಕೆದಾಟು ಅಂತ ಒಂದು ಬರುತ್ತೆ ಕನಕಪುರದದ್ದು, ಅಲ್ಲಿಗೆ ಹೋಗ್ತಾ ಇದ್ದೆ. ನೋಡ್ಕೊಳ್ಳೋನು ಚಕ್ಕಂತ ಕಾರು ನಿಲ್ಲಿಸ್ತಾ. ಹಿಂದ್ಗಡೆ ನಿರ್ಮಾಪಕ ಮತ್ತು ಕವಿ ಏನು ಮಾತಾಡ್ಕೊಂಡ್ಬರ್ತಿದ್ರು, ನನಗೆ ಥಾಟ್ಸ್ ಬರಲಿಲ್ಲ ರೀ, ಏನೇನೋ ಬಂತು ಆಗೋದಿಲ್ಲ ಅಂತ. ಅವನು ದೇವರನ್ನೇ ಕರಿಬೇಕು, ಹಸಿವಿನಲ್ಲಿ ದೇವರು ಪ್ರತ್ಯಕ್ಷರಾಗಬೇಕು, ಆ ಥರ ಹಾಡು ಬರ್ಕೊಡು. ಗ್ರಾಮ್ಯಕ್ಕೆ, ಆ ಗ್ರಾಮ್ಯ ಜನಕ್ಕೂ ಭಾಷೆ ಮುಟ್ಟಬೇಕು ಅಂತ ಅವ್ನ ಕೈಲಾಗಲಿಲ್ಲ. ಆ ರೀತಿಯಾಗಿ ಚಾಲಕ ಕಾರು ನಿಲ್ಲಿಸ್ತಾ. ಇವರೇನು ಅಂದ್ಕೊಂಡ್ರೆ ಅವ್ನು ಚಾಯ್ ಕುಡಿಯೋಕ್ಕೆ ಏನೋ ನಿಲ್ಲಿಸಿದ್ದಾನೆ. ಆದರೆ ಅವನಿಗೆ ಮಾತಾಡ್ಕೊಂಡು ಕೇಳಿಸಿದ್ನಲ್ಲ, ಇಳಿದ ತಕ್ಷಣ ಸೈಕಲ್ನಲ್ಲಿ ಒಬ್ಬ ಹೋಗ್ತಾ ಇದ್ದ. ಹೋದ್ಕೊಳ್ಳೆ ನಂಜಪ್ಪನವರೇ ಒಂದು ಚಳಿ ಇರ್ರಿ. ಅವ್ರು ಸೈಕಲ್ನಲ್ಲಿ ಹೋಗ್ತಾ ಇದ್ದವರು, ಏನಪ್ಪ ಒಂದು ಚಳಿ ಇರ್ರಿ, ಏನು ಎಲ್ಲಿ ಹೊಂಟ್ರಿ? ಏನು ಆಟ ಕಲ್ಸಕ್ಕೆ ಹೋಗ್ಬೇಕು ನಾನು. ಹಾಗೆ ಲೆಗ್ ಹಾರ್ಮೋನಿಯಂ ಅಂತಿತ್ತು ಕಾಲದಲ್ಲಿ ಒತ್ತು, ಅದನ್ನು ಹೇಳ್ಕೊಂಡು ಅವ್ರು ಹೋಗ್ಬೇಕು. ನಾನು ನಾಟಕ ಕಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಗ ಕಲ್ಸೋ ನೀವು ನಾಟಕ ಕಲ್ಸಕ್ಕೆ ಹೋಗಿ. ಮತ್ತು ಒಂದು ಬೇಕಲ್ಲ ಹಾಡು, ಏನು ಹಾಡು? ಈಗ ಶಿವಪ್ಪನ ಹತ್ರ ಯಪ್ಪು ಕಲ್ತಾನೆ, ಅವನಿಗೆ ಇವ್ನು ಹೇಳೋದು ನೋಡಿ ಆ ಯಪ್ಪ ಬಂದ್ಬಿಡ್ಬೇಕು, ಒಟ್ಟಿಗೇನಿರೋದಿಲ್ಲ. ಅವ್ನು ಕೇಳಿದ್ರೆ ದೇವ್ರು ಕೊಡಂಗಿರ್ಬೇಕು. ಆ ಥರದ್ದು ಯಾವ್ದಾದ್ರು ಒಂದು ಪದ ಹೇಳಬೇಕು, ತಗೊಳಪ್ಪ ಅಂತ ಹೇಳಿ ಅವ್ನು ಹೇಳೇಬಿಟ್ಟ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕದ ಸ್ವಾಮಿ ದೇವ. ಅದು ಹಿಂಗಡೆ ಕೇಳಿಸ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಆಗುತ್ತೆ. ಅವ್ನು ಪೂರ್ತಿಯಾಗಿ ನಿಂತ್ಕೊಂಡಂತಹ ವ್ಯಕ್ತಿ ಪೂರ್ತಿ ಹಡೇ ಬಿಟ್ಟ. ಅದನ್ನು ಬರ್ಕೊಡಪ್ಪ, ಅದು ನಂಗೆ ಬರೆಯೋಕ್ಕೆ ಬರೋದು ಕಣ್ರಿ, ಬಡ್ಕೊಳೋದಷ್ಟೇ, ನೀವು ಬೇಕಾದ್ರೆ ಬರ್ಕೊಳ್ಳಿ. ಬರ್ಕೊಂಡು ನಂತರ ಅವ್ನ ಪಾಠ ಕಳಿಸ್ಕೊಟ್ರು, ಅವ್ನು ನಾಟಕ ಕೊಟ್ಟೋದ. ಇವ್ರು ಬಂದ ನಂತರದಲ್ಲಿ ಈ ಸಂಗೀತ ಬರೆಯೋದಕ್ಕೆ 3 ದಿನ ಬಂದು ಕುಡಿದು ತಿಂದು ತೆಗೆದವನು ಅವನ ಹೆಸರು ಹಾಕ್ಕೊಂಡು ಸಿನಿಮಾದಲ್ಲಿ ಬಿಟ್ಬಿಟ್ಟ. ಆ ಸಿನಿಮಾ ನಿಮ್ಗೆ ಗೊತ್ತಿದೆ, ಚೆನ್ನಾಗಿ ನಡೀತು, ದುಡ್ಡು ಬಂತು, ಕಲಾವಿದರಿಗೆಲ್ಲರಿಗೂ ಸನ್ಮಾನ ಆಯಿತು, ಸಂಗೀತ ನಿರ್ದೇಶಕರಿಗೂ ದುಡ್ಡು ಕೊಟ್ಟು ಸನ್ಮಾನ ಮಾಡಿದ್ರು, ಎಲ್ಲ ಆಗೋಯ್ತು. 2-3 ವರ್ಷ ಆಗೋಯ್ತು. ಈ ಚಾಲಕ ಅಂತಿದ್ನಲ್ಲ, ಅವನಿಗೆ ಗೊತ್ತಾಯಿತು, ಅಯ್ಯೋ ಹೇಳಿದ್ದು ಅವನು ದುಡ್ಡು ತಗೊಂಡಿದ್ದೀನಿ ನನ್ನ ಮಗ, ಯಾರು ಅವನ ಹೆಸರು ಹೇಳಿಲ್ವಲ್ಲ, ಛೇ, ಅವನು ಸುಮ್ಮನಾಗ್ಬಿಟ್ಟ. ಆದರೆ ಒಂದು ಸಂದರ್ಭ ಯಾಕೆ ಬಂತು ಅಂದರೆ, ಅವನು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದಾಗ ನಂಜಪ್ಪ ಸಿಕ್ಕಿದಾಗ ನಮ್ಮ ಶ್ರೀನಿವಾಸ ಹೇಳಿದ್ರಲ್ಲ,
ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದು, ಅತಿ ಆಸೆಗೆ ಹೋಗಬಾರ್ದು ಅಂತ ಏನು ಡಿ ವಿ ಜಿ ಬರೆದ್ರು. ನಿಮ್ಗೆ ಅದು ಗೊತ್ತಾಗಬೇಕಾದ್ರೆ ಘಟನೆ ಉತ್ತರ ಕೊಡುತ್ತೆ. ಅವ್ರು ಸೀದಾ ರೇ ರಂಜಪ್ಪನವರೇ ಅಂತ ಯಾವ ನೀವೊಂದ್ಸತಿ ಏನ ಕನಕಪುರದ ರಸ್ತಲ್ಲಿ ಹಾಡು ಕೇಳಿದ್ದಾರೆ. ಯಾವಾಡಪ್ಪ ನೀವು ನೋಡಿ, ಹೊರಗೆ ಕಾರ್ಯಾಸಕ್ತಿ ಒಳಗೆ ಬೇರೆ ತಿಂದು ಬರುತ್ತಲ್ಲ, ಅದನ್ನು ಗಮನಿಸಿ. ಅವ್ರಿಗೆ ಅದು ಬೇಕೇ ಇಲ್ಲ. ಅದೇ ಇದು ಏನು ಶಿವತ್ವ ಕಾಯದ ಆಯ್ತು ಆಯ್ತಲ್ಲ, ಅದು ಹೇಳ್ಕೊಂಡ್ರಲ್ಲ ಎಲ್ಲರೂ ಅಲ್ರಿ, ಹೇಳ್ಕೊಂಡ್ರಲ್ಲ ಸುಮ್ಮನಿದ್ದಿರಲ್ಲ. ನೀವು ಹೇಳಿದ್ದದು ಅವನು ನಾನು ಬರ್ದೆ ಅಂತ ಹೇಳ್ತಾಳ ಸಾಂಗಲ್ಲಿ ಅಲ್ರಿ. ಆ ಸಿನಿಮಾಗಳು ಬಂತು ಬರಲಿ, ಅದು ಭಾಳ ದಿವಸ ಓಡ್ಲಿ, ಅವ್ರು ದುಡ್ಡು ಕೊಟ್ಲಿ, ಅವ್ರಿಗೆ ಹಾರ ಹಾಕ್ಲಿ, ನಿಮ್ಗೇನು ಸಂಕಟ ಅಲ್ರಿ. ನಿಮಗೆ ಅವ್ರು ಏನು ಹೇಳಲೇ ಇಲ್ಲ, ₹1 ಕೊಡಲಿಲ್ಲ, ನಿಮ್ಮನ್ನು ಹೆಸರು ಹೇಳಲಿಲ್ಲ. ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು ಅಂದರೆ ನೀವು ಬಂದಿದ್ದ ಕರೆ ಕೊಡ್ಬೇಕು. ಬಿಡಪ್ಪ, ನನಗೇನು ಕೊಡೋದು ಬೇಡ. ಅದನ್ನ ಹೇಳಿದ್ರಿಂದ ಹೇಳಿದ್ದಾರೆ, ಅವನ ಕಾಲ ಬರ್ಕೊಂಡು ಅಥವಾ ಸೇರಿಸಿಲ್ಲ. ಈಗ ಅದನ್ನ ನನಗೆ ಯಾಕೆ ದುಡ್ಡು ಕೊಡಬೇಕು? ನಾನು ಹೇಳಿದ ಮೇಲೆ ಇವತ್ತಿನವ್ರಿಗೂ ಬೀದಿಲಿರೋ ನಮ್ಮ ಕರ್ನಾಟಕದಲ್ಲಿರೋ ಬೀದಿಲಿರೋ ಭಿಕ್ಷಿಕರಲ್ಲ 300 ಹೊತ್ತು ಅದನ್ನು ಹೇಳ್ಕೊಂಡು ಹೊಟ್ಟೆ ತುಂಬ ಅನ್ನ ತಿನ್ಕೊಂಡಿದಾರಲ್ಲಪ್ಪ. ಅದಕ್ಕಿಂತ ಏನು ಬೇಕಿಲ್ಲ ನೋಡಿ. ಬೆಪ್ಪೊಡ್ದವ್ರಿಗೆ 300 ಹೊತ್ತು ಎಷ್ಟು 300 ಹೊತ್ತು ಈ ಕರ್ನಾಟಕದ ಭಿಕ್ಷಕರೆಲ್ಲ ಹೊಟ್ಟೆ ತುಂಬ್ಕೊಳ್ತೀಯಲ್ಲಪ್ಪ. ಅದಕ್ಕಿಂತ ಇನ್ನೇನು ಬೇಕು? ಅತ್ತೆ ಇಲ್ಲದಲ್ಲ ನನಗೆ ಯಾಕೆ ಹೇಳ್ತೀಯ? ನನಗೂ ಹೊಟ್ಟೆ ತುಂಬಿದೆ, ನಿನಗೇನು ತುಂಬಿಲ್ವಾ? ನಿನಗೂ ಬೇಕು ಅಂದ್ರೆ ಅದನ್ನೇ ಹೇಳ್ಕೊಂಡು ಭಿಕ್ಷೆ ಹಾಕೊಂಡು ಹೋಗು. ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯಲು, ಒಂದು ಪಾಶಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದನ್ನ ಕಡೆಯವರಿಗೆ ಸಾಮಾನ್ಯರು ಕರೀತೀವಿ. ಮೊನ್ನೆ ಮಳೆ ಬಂತು, ರಾಜಕೀಯ ಮಳೆ ಬಂತಲ್ಲ, ನಮ್ಮೂರೆಲ್ಲ ಬಂತು. ನಮ್ಮೂರಲ್ಲಿ ಬಂದು ಚೆನ್ನಾಗಿಲ್ಲ, ಏನಪ್ಪ ಜಗಣ ಮಳೆ ಬಂತಲ್ಲ ಅಂದರೆ ಎಷ್ಟು ಚೆನ್ನಾಗಂದರೆ ಮುಖಂಡ ಯಾಕೆ ಕಂಡುಬಿಟ್ಟ ನೋಡಿ. ಆ ಯಪ್ಪ ಕಂಡುಬಿಟ್ಟ ದನಕರುಗಳಿಗೊಂದಿಷ್ಟು ಕುಡಿಯಂಗಾತು. ಜೇನುನೊಣಗಳು ಸ್ವಾಮಿ, ಜೇನುನೊಣಗಳು ಗಂದಿಗೆ ಬಾಯಿ ಹಾಕೊಂಡ್ಬಿಟ್ಟಿದ್ವು, ಅವಕ್ಕೊಂದಿಷ್ಟು ಕುಡಿಯೋಕ್ಕಾಗ್ತು. ಪಕ್ಷಿಗಳು ಪಾಪ ಮ್ಯಾಕ್ ಹೋಗಿ ಮರದಾಗಿಂದ ಕೆಳಗೆ ಬಿದ್ದುಬಿಡ್ತಿದ್ವು, ಅವನಿಷ್ಟು ಕುಡಿಯೋಕ್ಕಾಗು. ಅವ್ನ ಬಾಯಲ್ಲಿ ನನ್ನ ಹೊರಕ್ಕಾಗು, ನನ್ನ ಗದ್ದೆಗಾಯಿತು, ನನ್ನ ಪಿಸ್ತಕ್ಕಾಯ್ತು ಅಂತ ಹೇಳಲೇ ಇಲ್ಲ. ಪಶು ಪಕ್ಷಿಗಳಿಗಾಯಿತು, ಜೇನುಹುಳ, ಅವ್ನು ಗಮನಿಸಿದ ಜೇನುಹುಳ ನನಗೆ ನೆಕ್ಕಂಗಾಯ್ತು ಸ್ವಾಮಿ. ಅದರಿಂದ ಅಂಥ ಒಂದು ಇತಿಮಿತಿಯನ್ನು ನಾವು ಕಲ್ತ್ಕೊಳ್ಳೋದನ್ನೇ ನೀವು ಇಂಗ್ಲೀಷ್ನಲ್ಲಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ತೀವಿ. ನಮ್ಮ ಶಿವಪ್ಪನವರು ಅದಕ್ಕೆ ಹೇಳ್ತಾರೆ, ರುಚಿಗೆ ಎಷ್ಟು ಅಷ್ಟಿರಲಿ ಉಪ್ಪಿನ ಅಂಶ, ಮಿತಿ ಮೀರಿದರದು ತಂದಾಣಿಕೆ ಮೂಲ. ಆ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸ ಅದು ಗೊತ್ತಿದೆ. ಡಿ ವಿ ಜಿ ಅವತ್ತು ನೀವಾಗಲೇ ಹಿರೇಮಗಳೂರು ಬಂದರೆ ನೀವು ನೋಡಿ, ಅಲ್ಲಿ ನಾನು ತಗೊಂಬಂದಿದ್ದೆ. ನಾನು ಮೊನ್ನೆ 2 ಮಾತ್ರ ಹೇಳ್ಕೊಂಡಿದ್ದೆ, ನಮ್ಮ ಶ್ರೀನಿವಾಸ ಅಂತ ತೋರಿಸಿದ್ದೆ. ಆದರೆ ಡಿ ವಿ ಜಿ ಅವರ ಸಹೋದರನ ಮಗ ಚಂದ್ರಮೌಳಿ ಇರ್ತಿದ್ದಾರೆ, ಅವರನ್ನು ಕರೆಸಿ ಡಿ ವಿ ಜಿ ಸ್ಮರಣೆ ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ವಿ. ಅವತ್ತು ಅವ್ರು ಹೇಳಿದರು, ಅಟ್ಟದ ಮೇಲೆ ನಮ್ಮ ದೊಡ್ಡಪ್ಪನ ಪೆಟ್ಟಿಗೆ ಒಳಗೆ ಬಿದ್ದಿದ್ದ ಚೆಕ್ಕುಗಳು ಕೇವಲ 2 ಅಲ್ಲ, ಮಿರ್ಜಾ ಇಸ್ಮಾಯಿಲ್ ಮತ್ತು ವಿಶ್ವೇಶ್ವರಯ್ಯ ಕೊಟ್ಟಿದ್ದ ಅಷ್ಟೇ ಅಲ್ಲ, ಸುಮಾರಿತ್ತು. ಏನು ಒಂದೊಂದೇ ಎನ್ಕ್ಯಾಶ್ ಮಾಡಲಿಲ್ಲ, ಪೆಟ್ಟಿಗೆ ಒಳಗೆ ಹಾಕಿದ್ರು. ಯಾಕೆಂದರೆ ಹಂಗಲ್ಲಿರಬಾರ್ದು, ತಿರುಪೆ ಬೇಡುವುದು ಲೇಸು. ಹಂಬಲಿ ಅನ್ನಕ್ಕೆ ಕೈಯನ್ನು ಚಾಚೋದಕ್ಕಿಂತ ತಿರುಪೆ ಬೇಡುವುದು ಲೇಸು. ಅಂಗೈಗಳ ಕಾಸಿಗೆ ಊರಗಳ ತಲೆ ಬೇರೆ ಬೇಕಿಲ್ಲ. ಅದಕ್ಕೆ ನಮ್ಮ ಡಿ ವಿ ಜಿಯವರು ದುಡ್ಡೇ ಮುಗ್ತಿರಲಿಲ್ಲ. ನಮ್ಮ ಶಿವಪ್ಪನವರು ಅಷ್ಟೇ, ಅವ್ರು ಮಾಡಿರುವ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಿದ್ದಾರೆ, ಜನಕ್ಕೆ ಮುಟ್ಟಿಸ್ತಿದ್ದಾರೆ, ದುಡ್ಡಿಗಾಗಿ ಅಲ್ಲ. ಆದ್ದರಿಂದ ನಾವು ನಮ್ಮ ಮನೆಗಳಲ್ಲಿ ತಮಾಷೆಯನ್ನು ಕೇಳ್ತಿದ್ದೇವೆ, ಯಾವುದಾದ್ರು ಪುಸ್ತಕ, ನಿಮ್ಗೆ ಯಾವ ಪುಸ್ತಕ ಇಷ್ಟ ನಿಮ್ಮ ಮನೆಯಲ್ಲಿ ಇದೆ? ಅವರೇನೂ ಹೇಳಲ್ಲ. ನಿಮ್ಮ ಮನೆಯವರಿಗೆ ಅವ್ರನ್ನೇ ಕೇಳಿ, ನಾನು ಕೇಳಿದ್ರೆ ನಮ್ಮ ನಿಮ್ಗೆ ಯಾವ ಪುಸ್ತಕ ಇಷ್ಟ? ಅವರು ಯಾಕೆ ಕೇಳಿದ್ರಿ? ಅದು ಸಂಸಾರ ನಡೀಬೇಕಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ. ಯಾವ ಪುಸ್ತಕ ಇಷ್ಟ? ಚೆಕ್ ಪುಸ್ತಕ ಇಷ್ಟ. ಸಂಸಾರ ನಡೀಬೇಕಲ್ಲ, ಅದಕ್ಕೆ ಚೆಕ್ ಪುಸ್ತಕ ಇಷ್ಟ. ನಾವು ಆಸ್ಪತ್ರೆಗೆ ಹೋದರೆ ಚೆಕ್ ಮಾಡ್ಕೊಳ್ಳೋದು ಯಾಕೆ? ಆ ಟೈಮ್ನ ಓದ್ತಕ್ಕಂಥವನಿಗೆ, ಬರೀತಕ್ಕಂಥವನಿಗೆ ಆ ದಾಹದಲ್ಲಿ ಅಡಗಿಸ್ತಕ್ಕಂಥ ಶಕ್ತಿನೂ ಬರವಣಿಗೆ ಇರಬೇಕಲ್ಲ. ಅದಕ್ಕೆ ನಾನು ನಮ್ಮ ಶ್ರೀನಿವಾಸ ಅವರ ಮುಂದಿನ ವ್ಯಾಖ್ಯಾನಕ್ಕೆ ಒಂದು 10 ನಿಮಿಷದಲ್ಲಿ ಮುಗಿಸ್ತೇವೆ ಕಾರ್ಯಕ್ರಮ. ಕೇಳೋಕ್ಕೆ ಮುಂಚೆ ಒಂದು ನೆನಪು ಮಾಡ್ತೀನಿ. ನೀವು ಮಂಡ್ಯದಲ್ಲಿ ಇದ್ದೀರಿ, ನೀವು MS ಸುಬ್ಬಲಕ್ಷ್ಮಿ ಹೆಸರು ಕೇಳಿಬಿಡ್ತೀರಿ, ನಾಗರತ್ನ ನಂಜನಗೂಡು ಅಂತ ಹೆಸರು ಕೇಳಿದ್ದೀರಿ. ಇನ್ನೊಂದು 3ನೇ ಹೆಸರನ್ನು ನೆನಪು ಮಾಡ್ತೀನಿ, MLV ವಸಂತ ಕುಮಾರಿ. ನನಗೆ ಪರಮಾಶ್ಚರ್ಯ ಆದದ್ದು ಅಂತ ಹೇಳಿದರೆ, ಒಂದು ರುಚಿಗೆ ಎಷ್ಟು ಅಷ್ಟಿನ ಉಪ್ಪಿನ ಅಂಶ ಅನ್ನೋದಕ್ಕೆ ಹೆಂಗಿರುತ್ತಪ್ಪ ಅಂತ ಹೇಳಿದರೆ, ಜಗತ್ತಿನಲ್ಲಿ ಹೀಗೆ ಉಂಟ ಅಂದ್ಕೊಂಡೆ.
MLV ಅಂತ ಹೇಳಿದ್ರೆ ಏನು ಅಂತ ಹುಡುಕಿದ್ದಾಯ್ತು. ಜಗದೀಶ್ ಕೊಪ್ಪ ಅನ್ನೋರು ಪುಸ್ತಕ ಬರ್ತಿದ್ದಾರೆ. ಅವರು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದಂಥವ್ರು. 3 ಪುಸ್ತಕಗಳು ನಮ್ಮ ಜನ ಓದಬೇಕು. ಅದನ್ನು ತಾಯಿನ ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಕಷ್ಟ ಅಂತ 28 ಸತಿ ದೇವಸ್ಥಾನಕ್ಕೆ ಹೋಗಿ ಬೇಡ್ತೀವಲ್ಲ, ಆ 3 ಪುಸ್ತಕ ಓದಿ ನೀವೆಷ್ಟು ಸುಖಿಗಳು ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸರಾವ್ ಒಂದು ಅನುಕೂಲ ಮಾಡ್ತಾರೆ, ಬೆಂಗಳೂರಿನಲ್ಲಿ ಇಂಥ ಜೀವನ ಚರಿತ್ರೆಗಳನ್ನ ಹೇಳಿಸುವ ಕೆಲಸ ಮಾಡ್ತಾರೆ. ನೀವೆಲ್ಲ ಹೇಗೆ ಬರ್ತೀರಿ ಅಂತಂದರೆ ಇನ್ನೊಂದು ಸತಿ ಬಂದಾಗ ಆ ಥರದ ಕಥೆಗಳನ್ನು ಹೇಳ್ತೀನಿ, ಕೇಳಬೇಕು, ಸಾಕ್ಷಿಗಳು. ಅದಕ್ಕೆ ಈ ಸಂದರ್ಭದಲ್ಲಿ ಹೇಳಿದ್ದಕ್ಕೆ MLV ಅಂತಂದರೆ ಮದರಾಸು ಲಲಿತಾ ವಸಂತ ಕುಮಾರಿ ಹೆಸರು. ಮದರಾಸು ಲಲಿತಾ ಅಂದರೆ ಯಾರು? ಲಲಿತಾ MLV ವಸಂತ ಕುಮಾರಿಯ ತಾಯಿ. ಆ ಲಲಿತಾ ಅನ್ನೋರು ಒಂದು ಮನೆಯ ಹೆಣ್ಣು. ಎಷ್ಟು ವಿಚಿತ್ರ ಇದೆ. ದೇವದಾಸಿಯ ಮನೆತನದಲ್ಲಿ ದೇವದಾಸಿಗಳು ಯೋಚನೆ ಮಾಡಿದ್ದೇನೆ. ನಮ್ಮ ದೇವದಾಸಿ ಪದ್ಧತಿಯಲ್ಲಿ ನಾವು ನಮ್ಮ ಜೀವನವನ್ನೆಲ್ಲ ಮುಗಿಸ್ಕೊಬಿಟ್ಟಿವಿ. ನಮ್ಮ ಸ್ವರೂಪಗಳೆಲ್ಲ ಆಗಲೇ ಹೊರಟೋಗಿದ್ದಾಯಿತು. ಆದರೆ ಒಂದೇ ಏನಪ್ಪ ಅಂದರೆ, ಮುಂದಿನ ಪೀಳಿಗೆಗೆ ನಾವು ಸಂಪಾದನೆ ಮಾಡಿರುವ ಆಸ್ತಿಯನ್ನು ಏನು ಮಾಡಬೇಕು? ಇವತ್ತಿಗೂ ಸರ್ಕಾರದಲ್ಲಿ ದಾಖಲಾಟ ಇದೆ. ಸುಮಾರು 65 ಲಕ್ಷಕ್ಕೂ ಹೆಚ್ಚು, ಎಷ್ಟೋ ಕೋಟಿ ಇದೆ. ನಾಮಿನಿ ಇದರಲ್ಲಿ ದುಡ್ಡು ಬಿದ್ದಿದೆ ಬ್ಯಾಂಕ್. ಯಾರು ಮಾಡಬೇಕು? ನೀವು ನಿಮ್ಮ ಮನೆಯಲ್ಲಿ ದುಡ್ಡು ಇಟ್ಕೊಳ್ಳಿ. ನಾಮಿನಿ ಮಾಡದಿದ್ದರೆ ಹೇಗೆ? ಯಾರೊಬ್ಬರು ಕೇಳಿದ್ರು, ಯಾರು ಹೆಸರು ಮಾಡಬೇಕು? ನನ್ನನ್ನು ಕೇಳ್ತೀರೋ? ನಿಮ್ಮ ಮನೆಯವ್ರು ನೋಡ್ಕೊಳ್ತೀವಿ, ಮನೆಯವ್ರ ಹೆಸರು ಮಾಡಿ. ಅವಳು ನೋಡ್ಕೊಳ್ತಾಳೆ. ಒಂದು ಕೆಲಸ ಮಾಡಿ, ಮನೆ ಕೆಲಸ ಮಾಡಿ. ಈಗ ಅವ್ರು ನೋಡ್ಕೊಳ್ತಾರೆ, ಯಾರು ನೋಡ್ಕೊಳ್ತಾರೆ? ಮನೆ ಕೆಲಸದವರು ಒಂದು ಕಡೆ ಮನೆ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಅಂದರೆ ಬಂದಿರೋದು ಕಣ್ಣನ್ನು ಹೇಳಿದ್ದು ಮನೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸರಿ, ಅವಳಿಗೆ ಮಾಡಿ. ಅಲ್ಲ ಮಾಡಿದ್ರೆ ನರ್ಸೇ ಮಾಡೋಕ್ಕಾಗ್ತದೆ. ಯಾಕೆ? ಪರ್ಸಲ್ಲಿ ನರ್ಸಲ್ಲಿ ಆಗುತ್ತೆ. ಯಾರು ನಮ್ಮನ್ನು ನೋಡ್ಕೊಳ್ತಾರೆ ಆಪತ್ಕಾಲಕ್ಕೆ ಅದೊಂದು ನೆಂಟಾಗ್ತದೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಆ ದೇವದಾಸಿ ತರದಲ್ಲಿ ನೋಡಿ ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ. ತಾವು ಸಂಪಾದಿಸಿದ ಈ ಆಸ್ತಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಏನಾದರೂ ಒಂದು ಬೇಕು ಅನ್ನೋದಕ್ಕೆ ನಮ್ಮ ಬೆಂಗಳೂರು ಶ್ರೀರಾಮ ಒಂದು ಹೇಳ್ತೀನಿ, ನಮ್ಮ ಸಮಾಜದಲ್ಲಿ ಎಂತೆಂಥವ್ರು ಇದ್ರು ಮಾಮ ಕಣ್ಣಲ್ಲೇ ನೀರು ಬರುತ್ತಂತ ನೋಡಿದ್ರೆ ಇಂಥ ಜನ ಇದ್ರ ಅನ್ಸುತ್ತೆ. ದೇವದಾಸಿಯ ಮನೆಯವರು 2 ಮಹಿಳೆಯರು ಬಂದು ಕೇಳಿದಂತೆ, ಇದು ಬ್ರಾಹ್ಮಣದ ಮನೆಗೆ ಬಂದು ಕೇಳಿದಂತೆ, ನಿಮ್ಮ ಮನೇಲಿ ಅಷ್ಟೊಂದು ಹೆಣ್ಮಕ್ಳಿದ್ದಾರೆ, ನಮಗೊಂದು ದತ್ತು ಕೊಡಿ. ಯಾಕೆ? ಇಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ಸಂಪತ್ತಿದೆ, ಯಾರೂ ನೋಡೋದಿಲ್ಲ, ದಯವಿಟ್ಟು ಮಗುನ ದತ್ತು ಕೊಡಿ. ಅವತ್ತಿನ ಕಾಲ ಅವ್ರಿಗೂ ಬಡತನ ಇತ್ತು, ಕೊಟ್ಬಿಟ್ಟು ದೇವದಾಸಿಯ ಮನೆಗೆ ಒಂದು ಬ್ರಾಹ್ಮಣ ಮನೆತನದಿಂದ ಒಂದು ಹೆಣ್ಣು ಮಗುವನ್ನು ದತ್ತು ಕೊಟ್ಟರು. ಆ ದತ್ತು ಕೊಟ್ಟ ಮಗುವೇ ಅದು ಲಲಿತಮ್ಮ. ಅದು ಸಂಗೀತ ಕಲ್ತ್ಕೊಂಡವ್ರ ಮನೆಯಲ್ಲಿ ಕಲಿತ ಹಂತಕ್ಕೆ ಮದುವೆ ಆಯಿತು. ಮದುವೆ ಆದಮೇಲೆ ಅವರಿಗೆ ಜನಿಸಿದ ಹೆಣ್ಣು ಮಗುವೇ ನಮ್ಮ ವಸಂತ ಕುಮಾರಿ. ಆ ವಸಂತ ಕುಮಾರಿ ಜನಿಸಿದ ಮೇಲೆ ಅವರಿಗೆ ತಮಿಳು ಬರ್ತಿದ್ದೆ ಹೊರತು ಕನ್ನಡ ಬರ್ತಿರಲಿಲ್ಲ. ಆದರೆ ನಮ್ಮ ಪರಂಪರೆ ಏನು ಮಾಡುತ್ತೆ ನೋಡಿ, ಪರಂಪರೆ ಇಂತಹ ಮನೆಯಲ್ಲಾಗಿ ಹುಟ್ಟಿದಂಥ ಹೆಣ್ಮಗುಗೆ ಸಂಗೀತ ಕಲಿಸೋಕ್ಕೆ ಮುಂಚೆ ನಮ್ಮ ಕರ್ನಾಟಕ ನಮಗೊಂದು ಹೆಮ್ಮೆ ಇದೆ. ನಮ್ಮ ಕರ್ನಾಟಕ ಅಷ್ಟು ಅಪರೂಪದ ಒಂದು ನೆಲ ಇದೆ. ಅವರು ಮಾಡ್ತಾ ಇದ್ದಾಗ ಬಿಡಾರಂ ಕೃಷ್ಣಪ್ಪನವರು ಒಂದ್ಸಲಿ ತಮಿಳುನಾಡಿಗೆ ಹೋಗ್ತಾರೆ. ಅಲ್ಲಿ ರಾಮರಾವ್ ಅಂತಕ್ಕಂಥವ್ರು ಮನೆ ಕಟ್ಟಿಸಿದವರು ಕರ್ನಾಟಕ ಮೂಲದವರು. ಬಿಡಾರಂ ಕೃಷ್ಣಪ್ಪನವ್ರ ಮನೆಗೆ ಕರೆಸ್ತಾರೆ. ಲಲಿತಮ್ಮ ಅವರು ಅವ್ರ ಮನೆಗೆ ಬರ್ತಾರೆ. ಬಂದರೆ ಬಿಡಾರಂ ಕೃಷ್ಣಪ್ಪನವರು ಕನಕ ಮತ್ತು ಪುರಂದರದಾಸರ ಹಾಡುಗಳನ್ನು ಹಾಡ್ತಾರೆ ಅವ್ರ ಮನೆಯಲ್ಲಿ. ಆ ಹಾಡನ್ನು ಕೇಳಿದ ಕೂಡಲೇ ಲಲಿತಮ್ಮನಿಗೆ ಪರಮಾಶ್ಚರ್ಯ ಆಗಿಬಿಡುತ್ತೆ. ಈ ರಾಗ ಎಷ್ಟು ಚೆನ್ನಾಗಿದೆ, ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಗಮನಿಸ್ತಾ ಇರ್ತಾರೆ. ಗಮನಿಸಿದ್ರೆ ಕೇಳ್ತಾರೆ, ಈ ಕನ್ನಡ ಭಾಷೆಯಲ್ಲಿ ಸಂಗೀತವನ್ನು ನಾವು ಕಲಿಬೇಕಲ್ಲ. ಅದಕ್ಕೆ ಅವ್ರು ಅಂತಾರೆ, ಇವ್ರು ಬಿಡಾರಂ ಕೃಷ್ಣಪ್ಪ ಅಂತ ನಾವು ಮೈಸೂರಿಂದ ಕಷ್ಟಕ್ಕಾಗೋದಿಲ್ಲ, ಈಗ ಬಂದಿದ್ದಾರೆ ಅಂತ. ಅದಕ್ಕೆ ಅವ್ರನ್ನ ಹೇಳ್ತಾರೆ, ನಮಗೆ ಅವ್ರು ಕಲಿಸೋದಕ್ಕೆ ಒಂದು ವ್ಯವಸ್ಥೆ ಆದರೆ ತಿಂಗಳಲ್ಲಿ ಒಂದು ಸತಿ ಬರೋಕ್ಕಾಗತ್ತ? ಎಲ್ಲ ಭಾಳ ಶ್ರಮ. ಅಂತೂ ಕೊನೆಗೆ ಅದರ ಕಡೆ ಒಲವು ಕೊಡಬೇಕಾದ್ರೆ ಅದನ್ನು ಕಲಿಯೋದಕ್ಕೆ ಶ್ರಮ ಪಟ್ಟಂತಹ ಒಂದು ಸಂತೋಷ ಅಂತ ಹೇಳಿದ್ರೆ, ಬಿಡಾರಂ ಕೃಷ್ಣಪ್ಪನವರು ಒಂದು ರಾಮರಾವ್ ಅನ್ನೋರ ಮನೆಗೆ ಹೋಗಿ ಗೃಹ ಪ್ರವೇಶದಲ್ಲಿ ತಮಿಳಿನಲ್ಲಿ ಒಂದು ದಿನ ಹಾಡಿದ್ದು, ಗೃಹ ಪ್ರವೇಶದಲ್ಲಿ ಇವನ್ನ ಕರೆಸ್ಕೊಂಡಿದ್ದು, ಅವ್ರನ್ನ ಗೌರವಿಸಿದ್ದರ ಫಲ ಲಲಿತಮ್ಮ ಸಂಗೀತವನ್ನು ಕಲಿತರು. ಕೊನೆ ಪುಸ್ತಕವನ್ನೇ ಪ್ರದರ್ಶಿಸಿದ್ರು ಅವರು ತಮಿಳಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಪುರಂದರ ಮತ್ತು ಕನಕದಾಸರ ಕೀರ್ತನೆಗಳನ್ನು ಅದನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ಆ ಹಾಡ್ತಾ ಲಲಿತಮ್ಮನವ್ರ ಬಾಯಲ್ಲಿ ಪುರಂದರರೇ ಆಶ್ಚರ್ಯ ಪಡಬೇಕು, ಅಷ್ಟು ಚೆನ್ನಾಗಿ ಅವರು ಆ ದಾಸರ ಕೀರ್ತನೆಗಳನ್ನು ಹಾಡ್ತಾ ಇದ್ರು. ಆ ಹಾಡೋದ್ರ ಮೂಲಕ ಇನ್ನು ಚಿಕ್ಕ ಮಗು MLV ಅವ್ರನ್ನ ಕರ್ಕೊಂಡು ಬಂದರು. ಇವರು ಹಾಡ್ತಾರೆ ಅಂತ ಗೊತ್ತಾದ ಕೂಡಲೇ ಬೆಂಗಳೂರಿನಲ್ಲಿ ಫೋರ್ಟ್ ಹೈಸ್ಕೂಲ್ ಅಂತ ಕರೀತಾರೆ, ಕೋಟೆ ಚಾಮರಾಜಪೇಟೆ, ಅಲ್ಲಿ ಸಂಗೀತ ಕಚೇರಿ ಭಾಳ ಹೆಸರುವಾಸಿ. ಶ್ರೀರಾಮನವಮಿಗೆ ಲಲಿತಮ್ಮನವ್ರನ್ನ ಕರೆದು ಹಾಡಿಸ್ತಾ ಇದ್ರು. ಅವತ್ತೇನಾಯ್ತಪ್ಪ ಅಂದರೆ ಲಲಿತಮ್ಮನವರಿಗೆ ಆಸ್ಮಾ, ಹಾಗೆ ಉಪಸ, ಹಾಡೋದಕ್ಕಾಗಿ ಅದು ಮಳೆ ಬಿಟ್ಟು ಕೇಳಿಯೇ ಕಲಿತಂಥ ವಸಂತ ಕುಮಾರಿ ಅವರ ಮಗಳು
ಅವಳು ನಿಲ್ಲಿಸ್ಕೊಂಡು ಲಲಿತಮ್ಮನವರು ಬೆಂಗಳೂರಿಗೆ ಬರ್ತಾರೆ. ನನಗೆ ಇವತ್ತು ಹಾಡೋಕ್ಕಾಗಲ್ಲ, ಜನ ಚಿಕ್ಕಿರಿದು ಕೂತಿರ್ತಾರೆ, ಅದ್ಭುತವಾದ ಸಂಗೀತ ದಾಸ ಕೀರ್ತನೆ ಹಾಡೋದು ಇವತ್ತು ಇಲ್ವಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನೀನು ಕವಿಯೇ ಪಡೋದೆ, ನಾನು ಕುಟ್ಟಿ ಪಾಡು, ನೀನೇನು ಬೇಸರ ಮಾಡ್ಕೊಬಿಡಿ, ನಮ್ಮನೆ ಮಗು ಕುಟ್ಟಿ ಅಂದರೆ ಮಗು, ನೀನು ಕುಟ್ಟಿ ನಿಂಗೆ ಪಾಡ, ನಿಂಗೆ ಇದೇ ಮಾತನ್ನ ನಾ ಪಾಠ ಎಲ್ಲಿಗೆ ಕೇಳಿ ಅಡಿ ಅಂದ್ಕೊಂಡು ಪಾಡನ ನಿಂಗೆ ಕೇಳ್ಕೊಂಡು ನಮ್ಮ ಕುಟ್ಟಿ ನೀನು ನಾನು ಹಾಡಿದ್ರೆ ಏನು ಕೇಳ್ತಾ ಇದ್ರು. ಹಾಗೆ ದಯವಿಟ್ಟು ನನ್ನನ್ನೇ ಮಗಳಿಗೆ ಇವತ್ತು ಹಾಕ್ತಾರೆ, ನೀವು ಕೊಡಬೇಕು ಅಂತ. ಎಲ್ಲರೂ ಏನು ಮಾಡಿದ್ರು, ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಬಿಟ್ಟಿರಲ್ಲ, ಏನೋ ಒಂದು ಕೇಳಿಸ್ಕೊಂಡು ಹೋಗೋಣ ಅಂತ ಕೂತರೆ ಅವತ್ತು ಆ ಹುಡುಗಿ ಅದೇ ಮೊದಲನೇ ಬಾರಿ ವೇದಿಕೆ ಹತ್ತಿತ್ತು. ವೇದಿಕೆ ಹತ್ತು ಕೂತ್ಕೊಂಡು ಆಡುತ್ತೆ. ಒಂದಿಷ್ಟು ಹತ್ತಿರದ್ದು ಹುಡುಗಿ ಎಷ್ಟೊತ್ತು ಮಾಡ್ಬೋದು, 2.5 ತಾಸು ಕಚೇರಿ ಮಾಡ್ತಾರೆ ಹೆಣ್ಮಗಳು. ತಾಯಿ ಮಲಗಿದ್ದಾರೆ ಸ್ಟ್ರೆಚರ್ನಲ್ಲಿ ಒಳಗಡೆ, ಹುಡುಗಿ ಹಾಡ್ತಿದ್ದಾಳೆ. ಜನ ಆಶ್ಚರ್ಯ ಪಡ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ವಯಸ್ಸಿಗೆ ಪುರಂದರದಾಸರ ಕೀರ್ತನೆ ಚೆನ್ನಾಗಿ ಹಾಡುತ್ತಲ್ಲ ಮಗುವಿಗೆ ಅಂದಾಗ ಲಲಿತಮ್ಮನವ್ರು ಹೇಳ್ತಾರೆ, ನನ್ನ ಮಗಳಿಗೆ ಮೊದಲು ವೇದಿಕೆಯಲ್ಲಿ ಕರೆದು ಕುಳ್ಳರಿಸಿ ಕೈ ತಟ್ಟಿ ಹೃದಯ ಮುಟ್ಟಿ ಬೆನ್ನು ತಟ್ಟಿದ ಏಕೈಕ ಜನತೆ ಅಂದರೆ ಕರ್ನಾಟಕದ ಜನತೆ, ಚಿಕ್ಕಮಗಳೂರು ಕರ್ನಾಟಕ ಜನತೆ, ಬೆಂಗಳೂರು ಜನತೆ. ನಾನು ಅದಕ್ಕಾಗಿ ನನ್ನ ಮಗಳನ್ನು ಪುರಂದರ ಸಾಹಿತ್ಯವನ್ನು ಹಾಡೋದಕ್ಕೆ ಮೀಸಲಿಡಿಸ್ತೀನಿ ಅಂತೇಳಿ ಅವ್ರ ಕೈಲಿ ಹಾಡಿಸಿದ್ರು. ಅದಕ್ಕೆ ಆ ಮಹಾತಾಯಿ ಹಾಡಿದ ರಾಗದ ಒಂದು ಸ್ವರೂಪಕ್ಕೆ ಮತ್ತೊಬ್ಬರು ಹಾಡಿದ್ರು ಕೂಡ ದಾಸರ ಕೀರ್ತನೆ ಕೇಳಬೇಕಾ, ವಸಂತ ಕುಮಾರಿ ಮನೆ ಕೇಳಬೇಕ್ರಿ ಅನ್ನುವ ಒಂದು ಮಾತು ಅವತ್ತಿಗೆ ಬಂತು. ಇಂತಹ ಒಂದು ಸಂದರ್ಭಗಳನ್ನು ಯಾಕೆ ಬರುತ್ತಿದೆ, ಇಂತಿಂಥ ಸಾಹಿತ್ಯ ಕ್ಷೇತ್ರದ ಮೂಲಕ ಬರೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಊರಿನ ಈ ರಸ್ತೆ ಒಂದು ನೀವು ನೆನಪಿಟ್ಕೋಬೇಕು. ನಾಳೆ ಹೈವೇ ಚತುಷ್ಪಥ ಅಂತ ಮಾಡಿದರೆ ಹೋಗ್ಬಿಡುತ್ತೆ. ಅದಕ್ಕೆ ನಿನ್ನೆ ಹೇಳಿದ್ದೆ, ಈ ಜನ ಸೇರಿದಾಗ ನಾನು ತಿಳ್ಕೊಳ್ಳೋದಕ್ಕೆ ಕಗ್ಗದಲ್ಲಿ ತಗೊಂಡು ಮುದ್ದುರಾಮನ ಮನಸ್ಸಿನ ಮೂಲಕ ಬರ್ತಿದ್ದೇನೆ. ಶಿವಪ್ಪನವ್ರ ಜೊತೆ ಹೇಳಿದೆ, ಒಬ್ಬ ಬಂದಿಗೆ ನಿಂತ್ಕೊಂಡಿದ್ರೆ ಮುಂದ್ಗಡೆ ಒಬ್ಬ ಹಾಡ್ತಿದ್ದಾನೆ. ಆ ಹಾಡೋನೊಬ್ಬ ರೈತ, ಅದು ನೀವು ಮರಿಬೇಡಿ. ನೀವು ಹೋಗ್ತಾ ಇದ್ದು ನೋಡ್ಬೋದು, ಆ ಪುಸ್ತಕ ಸಿಕ್ಕತ್ತೆ ಇವಾಗ, ಅದನ್ನು ನಾನು ಹೆಸರು ಹೇಳ್ತೀನಿ. ಹಾಡ್ತಾ ಇದ್ದರೆ ಹಿಂದ್ಗಡೆ ಒಬ್ಬ ಸನ್ಯಾಸಿ ಬಂದು ನಿಂತ್ಕೊಂಡು ಕೇಳ್ತಾ ಇದ್ದರೆ ತಿರುಗಿ ನೋಡ್ತಾನೆ. ತಿರುಗಿ ನಮಗೆ ಹಾಡು ಎದ್ದ. ಆ ಹಾಡಿದ್ದಾದ್ರೂ ಎಲ್ಲಿ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಮುಂದೆ. ಹಿಂದ್ಗಡೆ ಬಂದು ನಿಂತ ಸನ್ಯಾಸಿ ಹಾಡನ್ನು ಕೇಳಿ ತಿರುಗಿ ನೋಡ್ತಾನೆ. ಆ ಹಾಡನ್ನು ನೋಡ್ಕೊಂಡು ಅವನಿಗೆ ನೋಡ್ದ ಒಬ್ಬ ಸನ್ಯಾಸಿ ನಿಂತ್ಕೊಂಡ. ಆ ಸನ್ಯಾಸಿ ಮುಂದೆ ಹಾಡಿದ ವ್ಯಕ್ತಿ ಅವನು ಚನ್ನಪಟ್ಟಣದ ಹತ್ರ ಒಬ್ಬ ರೈತ. ಆ ರೈತ ತನ್ನ ಹೆಂಡತಿ ಮತ್ತು ಮಗನನ್ನು ಕಳ್ಕೊಂಡಿದ್ದಕ್ಕೆ ಭಾಳ ಬೇಸರಪಟ್ಟು ಈ ಜೀವನವೇ ಬೇಡ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಟ್ಟ. ಹೋದ ಕೊಯಂಬತ್ತೂರವರೆಗೂ ಹೋಗ್ಬಿಟ್ಟ. ಕೊಯಂಬತ್ತೂರಿಗೆ ಹೋದವನು ಮನೆ ಮುಂದೆ ಯಾರು ಹಾಡ್ತಾ ಇದ್ರು, ಅಲ್ಲೋ ಕೂತ್ಕೊಂಡು ಕೇಳ್ದ ನನಗೆ ಕಲಿಸ್ತೀರ ಅಂತ. ಅದು ನಿಮಗೆ ಗೊತ್ತಿದೆ, ಕೊಯಂಬತ್ತೂರು ನಮಗೆ ಮೈಸೂರಿಂದ ಕೇಳಕ್ಕಿದ್ರೆ ಚಾಮರಾಜನಗರದಿಂದ ಸಿಕ್ಕತ್ತೆ. ಸ್ವಲ್ಪ ಕನ್ನಡನೂ ಬರ್ತಿತ್ತು. ಅವ್ರು ಹೇಳಿದ್ರು, ಈ ಸುಮ್ಮನೆ ಆಡೋಕ್ಕಾಗಲ್ಲ, ಕಲ್ತ್ಕೋಬೇಕು. ಅವನಂದ, ಏನು ಕಲಿಬೇಕು, ಕಲ್ತ್ಕೊಳ್ತೀನಿ ಅಂತ. ನಮ್ಗೆ ತುಂಬ ಹೆಮ್ಮೆ ಕಂಡ್ರಿ. ತಮಿಳುನಾಡಿಗೆ ಹೋಗಿ ಕರ್ನಾಟಕದ ಒಬ್ಬ ರೈತ ಜಮೀನೆಲ್ಲ ಬಿಟ್ಬಿಟ್ಟು ಹೆಂಡತಿ ಮಕ್ಕಳ ಆಸ್ತಿ ಪಾಸ್ತಿ ಯಾಕೆ ಆಶಯಗಳು ಅಂತ ಹೇಳಿದ್ರಲ್ಲ, ಆ ಭಾಷೆಯನ್ನು ಬಿಟ್ಟು ಹೋದಂಥವನು ಅವ್ರ ಹತ್ರ ಹೋಗಿ ಒಬ್ಬರ ಸಂಗೀತ ವಿದ್ವಾಂಸರ ಮನೆ ಮುಂದೆ ಇದ್ದು ಮನೆ ನೆಲವನ್ನು ತೊಳೆಯೋದ್ರ ಮೂಲಕ ಮನೆ ಕೆಲಸ ಮಾಡಿ, ಅವ್ರಿಗೊಬ್ಬರು ಬೇಕಿತ್ತು ಮನೆ ತೊಳೆಯೋದಕ್ಕೆ. ಇವನಿಗೆ ಹಾಡು ಹೇಳ್ಕೊಟ್ಟು ಬರೀ ಹಾಡು ಕಲ್ತ್ಕೊಂಡಿದ್ದಾನೆ. 2-3 ವರ್ಷ ಅಲ್ಲೇ ಇಟ್ಬಿಟ್ಟಿದ್ದ. ಕೊನೆಗೆ ಅವನು ಮತ್ತೆ ಊರು ನೆನಪಾಯಿತು. ಇದ್ದಕ್ಕಿದ್ದಂಗೆ ಎದ್ದ ಭಿಕ್ಷಕ, ಕೇಳೋದೇನು ಮಾಡೋದೇನು, ಸೀದಾ ಮತ್ತೆ ಊರಿಗೆ ವಾಪಸ್ ಬಂದವನು ಮೈಸೂರು ನೆನಪಾಯಿತು. ಹೋಗ್ಕೊಂಡು ಹಾಡ್ತಾ ಇದ್ದ. ತಿರುಗಿ ನೋಡ್ತಾನೆ, ಒಬ್ಬ ಸನ್ಯಾಸಿ ನೋಡಿದ್ರೆ ಅವ್ನು ಕೇಳ್ದ. ಅವರಿಗೆ ಕನ್ನಡ ಬರೋಲ್ಲ, ಇವರಿಗೆ ಯಾವ ಭಾಷೆ ಬರೋಲ್ಲ. ಅವ್ನು ನಿಂತ್ಕೊಂಡ, ಏನೇನು ನೋಡ್ತೀಯ, ಇದನ್ನು ಕಲಿಸ್ತೀಯ ಅಂತ. ನಿಂತಿರೋ ಸನ್ಯಾಸಿ ನನಗೆ ಕಲಿಸ್ತೀಯ ಅಂತ. ಇವ್ನು ಕೊಟ್ಟು ಉತ್ತರ ನೋಡಿ, ಭಿಕಾರಿ ನನಗೆ ಭಿಕಾರಿ ಕಳ್ಸೋಕ್ಕೆ ಹೆಂಗೆ ಕಳ್ಕೋಬೇಕು, ಬೇಕಾದ್ರೆ ಕಲಿಸ್ತೀನಿ. ಆದ್ರೆ ಅವತ್ತು ಏನು ಹೇಳ್ತಾನೆ, ನೀನು ಭಿಕಾರಿ, ನಾನು ಭಿಕಾರಿ, ಭಿಕಾರಿ ಬಟ್ಟೆ ಪಾಡಿಗೆ ಇರೋದೇ ಭಿಕಾರಿ ಇದ್ದಾನೆ, ಕಲ್ತ್ಕೊಳಪ್ಪ ಅಂತ. ಅವನೇನಂದ್ರೆ ಕಲ್ಸೋದ ನೋಡಿ ಒಂದಿಟ್ಟ. ಏನಿಟ್ಟ ಅಂದರೆ ಸುಮ್ಮನೆ ಕಲ್ಸೋಕ್ಕಾಗತ್ತ, ಅದು ಕಲ್ತ್ಕೋಬೇಕಾದ್ರೆ ನನ್ನ ಜೊತೆಲೇ ಇರಬೇಕು ಅಂತ. ಅವನೇನಾದ್ರು ಇರ್ತೀನಿ ಇಲ್ಲ, ಇಬ್ಬರು ಭಿಕಾರಿಗಳೇ, ಮಠ ಇಲ್ಲ ಇರ್ತೀನಿ ಇಲ್ಲ. ನಂಬಿ ಬಿಡಿ 3-4 ತಿಂಗಳು ಕಲಿಸಕ್ಕೆ ಹೋದಂಥವನು ಎಲ್ಲಿವರೆಗೂ ಕರ್ಕೊಂಡೋಗ್ಬಿಟ್ಟ ಅಂದರೆ ಅಸ್ಸಾಂವರೆಗೂ ಕರ್ಕೊಂಡೋಗ್ಬಿಟ್ಟ. ಅವನು ಸನ್ಯಾಸಿ. ಇವನು ಹೋಗೇ ಬಿಟ್ಟ, ಹೋಗಿ ಕಲಿಸ್ದ. ಆ ಅಂಬಾದ ತಾಯಿ ಬಗ್ಗೆ ಒಂದು ಹಾಡಿತ್ತು, ಆ ಹಾಡು ಕಲಿಸ್ದ. ಆ ಹಾಡು ಕಲಿತ ಮೇಲೆ ಆ ಭಿಕಾರಿ ಕೇಳ್ತಾನೆ, ಚೆನ್ನಾಗಿ ಕಲಿಸಿದೆ, ನಾನು ಹಾಡ್ತೀನಿ ಕೇಳು. ಹಾಡಿದ್ರೆ ಒಂದು ದಿಬಾರ್ಕ್ ನೋಡಿ, ಅವನು ಹೆಂಗಿದೆ ನಾನು ಹಾಡಿದ್ದು, ಅವನು ಪರವಾಗಿಲ್ಲ.
ಶ್ರೇಯಾಂಕ ಕೊಡಲಿಲ್ಲ, ಕೃಪಾಂಜಲಿ ಇಷ್ಟ ಪರವಾಗಿಲ್ಲ ಅಂತ. ಅದಾದಮೇಲೆ ಇನ್ನು ಆಡ್ಕೊಬಂದು ನೀವು ಅಂತ ಇವನು ಮತ್ತೆ ವಾಪಸ್ ಬಂದ್ಬಿಟ್ಟ. ವಾಪಸ್ ಬರಬೇಕಾದ್ರೆ ಹೋಗ್ತೀನಿ ನಾನು ಹೋಗ್ಬೇಕು ಅಂತ. ಯಾಕೆ ನಾವು ಭಿಕಾರಿ, ಒಂದು ಕಡೆ ನಾನು ಇರೋಲ್ಲ, ಹೋಗೋಕ್ಕಿಂತ ಹೋಗ್ತಾನೆ. ವಾಪಸ್ ಬರ್ಬೇಕಾದ್ರೆ ಕಲ್ಸಿಸಿದ ಸನ್ಯಾಸಿ ಕೇಳಿದ, ನನಗೆ ಹಾಡು ಕಲ್ಸಿದೀಯಾ, ನಾನು ಗುರುತಾ ಇರ್ತೀನಿ, ಅದನ್ನು ನಿನಗೆ ಏನಾದ್ರು ಕೊಡಬೇಕಲ್ಲ, ಏನೇನು ಕೊಡಲಿ ನಿನ್ನ ನೆನಪಿಂದು ಅಂತ. ನೋಡ್ರಿ, ಕರ್ನಾಟಕದ ರೈತನಾಗಿ ಭಿಕಾರಿ ಅಂತ ಹೇಳ್ತೀನಿ ನಾನು. ನೀನು ಕನ್ನಡದಲ್ಲಿ ತಿಪ್ಪೆ ತಿಂತಾರೆ ಅರಿಯೋದನ್ನ ಮಕ್ಕಳಿಗೆ ನಾನು ಕೊಡೋದೇನು, ನಾನು ನೀನು ಕೊಡೋದೇನು, ನಮಗೆ ಕೊಡೋದು ಕೊಟ್ಟಿದ್ದಾನೆ, ಇರೋ ಆಸೆ ಇರಬೇಕು. ಅವನ ನೆನಪಿಗೆ ಏನು ಕೊಡಲಿ, ಏನು ಕೊಡ್ತೀಯ? ನಾನು ಹುಡ್ಕೊಂಬಂದಿರೋದು ಒಂದು ಜೊತೆ ಬಂದೆ, ನಿನ್ನ ಹತ್ರ 2 ಜೊತೆ ಇದೆ. ಯಾಕೆ ಊರಿಂದ ಬಂದಾಗ ಒಂದು ಒಂದೇ ಜೊತೆ ಇತ್ತು, ಅದು ಒಗೆಯೋದು ಒಡಾಕೋದು ಉಟ್ಕೊಳ್ಳೋದು. ಇವನಂದ ಏನು ಕೊಡಲಿಲ್ಲ, ಏನು ಮಾಡ್ತೀಯ ಕೊಡು, ಸಂಗಿಯಾಗಿದ್ದೆ ಒಂದು ಅಂಗಿ ಬಿಡಿಸ್ಕೊಡು ಅಂತ. ಅವನೊಂದು ಅಂಗಿನೂ ಒಂದು ಲುಂಗಿನೂ ಕೊಟ್ಟು ಅದು ತಗೊಂಡು ಬಂದ. ಕಡೆವರೆಗೂ ಅದಿತ್ತು, ಅದೇನೋ ಇತ್ತು ಗೊತ್ತಿಲ್ಲ. ಆ ಮುಂಚೆ ಮತ್ತೆ ವಾಪಸ್ ಬಂದು ಹಲ್ಲ ಒಂದು ತೇಡಿ ಬಂದ. ಟಿವಿಜಿ ಅವ್ರ ಮನೆಗೂ ಬಂದು ಹಾಡ್ತಿದ್ದ ಅವನು. ಆಮೇಲೆ ಒಂದಿನ ರಾಗ ಹಾಡಪ್ಪ ಅಂದರು, ಬೈದವ ರಾಗ ಹಾಡಲ್ಲ ಅಂತ. ಯಾಕೆ ಅಂದರು, ನಾನು ಚಿಕ್ಕಪೇಟೆ ಒಳಗೆ ಒಬ್ಬರಿಗೆ ಹಾಡ ಇಟ್ಟಿದ್ದೀನಿ. ಯಾತಕ್ಕೆ? ಆ ಸಾಹುಕಾರನಿಗೆ ಇವನು ಹಾಡಿದರೆ ಬೈರವಿ ರಾಗ ಕೇಳ್ತಾ ಇದ್ದು, ಅವನಿಗೆ 4 ಕಾಣಿ ಬೇಕಿತ್ತು, ದುಡ್ಡು ಕೊಡಿ ಇಲ್ಲ. ಆ ಬೈರವಿ ರಾಗ ನನ್ನ ಮನೇಲಿ ನನ್ನ ಅಂಗಡಿ ಮುಂದೆನೇ ಹಾಡಬೇಕು, ಬೇರೆಯವ್ರ ಹತ್ರ ಹಾಡಲ್ಲ ಅಂತಂದರೆ ದುಡ್ಡು ಕೊಡ್ತೀನಿ. ಅವ್ನು ಕೊಡಿ ಇಲ್ಲ, ಒತ್ತೆ ಇಡೋದು. ಬೈರವಿ ರಾಗ ಒತ್ತೆ ಇಟ್ಟಿದ್ದೀನಿ ಇಟ್ಟ, 4 ಕಾಣಿ ತಗೊಂಡು ಬಂದ್ಮೇಲೆ ಬೇರೆಯವ್ರ ಹಾಡಪ್ಪ ಅಂದರೆ ಹಾಡೋದಿಲ್ರಿ, ನಾವು ಒತ್ತೆ ಇಟ್ಟಿದ್ದೀನಿ ಇಲ್ಲ. ಯಾವತ್ತು ಬರುತ್ತೇನು 4 ಕಾಣಿ, ಯಾವತ್ತು ವಾಪಸ್ ಕೊಡ್ತೀನೋ ಅವತ್ತು ಬರುತ್ತೇನು. ಆದ್ರೆ ಆ ವ್ಯಕ್ತಿ ಎಲ್ಲಿರೋದಂತ ಗೊತ್ತಿಲ್ಲ, ಹೊಗೆ ಬಿಟ್ಟ. ಆ ಹೆಸರು ಕೆಂಪೇಗೌಡ ಅಂತ. ಆ ಕೆಂಪೇಗೌಡ ಚನ್ನಪಟ್ಟಣದವರು, ವೀರಣ್ಣ ಅಂತ ರಾಜಕೀಯ ಕ್ಷೇತ್ರದಲ್ಲಿ ಶುದ್ಧರಿದ್ರು ಆ ಚನ್ನಪಟ್ಟಣದ ಹತ್ರ. ಅವ್ರ ಮನೇಲಿದ್ದ, ಅವ್ರು ಹೇಳ್ತಾರೆ ಮನೇಲಿದ್ದ ಇಂಥ ಇರೋದು ಗೊತ್ತಿಲ್ಲ, ಹೆಂಡತಿ ಮಕ್ಕಳು ಕೊಂಡು ಹೀಗಾಗ್ಬಿಟ್ಟಾದ್ರು. ಅವನು ಹಾಡು ಕಲಿಸಿದ್ರೆ ಹೇಗೆ ಗೊತ್ತಾ, ವಿವೇಕಾನಂದರಿಗೆ. ವೀರ ಸನ್ಯಾಸಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದಾಗ ಅವ್ರು ಆಡಿದ ಮಾತಲ್ಲಿ ಗಮನಿಸ್ಕೊಳ್ಳಿ ನೀವು. ಅವನು ಕೇಳಿದು ವಿವೇಕಾನಂದ ಹತ್ರ ಒಂದು ಅಂಗಿ ಇಸ್ಕೊಂಡ್ಬಂದವನು ಅವನು ಹೇಳ್ತಾನೆ ಪರವಾಗಿಲ್ಲ ಅಂತಾನೆ. ಒಬ್ಬ ಕರ್ನಾಟಕದಲ್ಲಿ ಒಂದು ಆಸೆಯನ್ನು ಮಿತಿ ಇಟ್ಕೊಂಡು ನಮ್ಮ ಬದುಕಲ್ಲಿ ನಮ್ಮ ಸಂಗೀತ ಸಾಹಿತ್ಯಗಳನ್ನ ಹೇಗೆ ಪ್ರಸರಿಸಿದ್ರು ಅಂತ, ಇದನ್ನು ನಮ್ಮ ಜಾನಪದ ಲೋಕದಲ್ಲಿ ನಮ್ಮ ಎಚ್.ಎಲ್. ನಾಗೇಗೌಡರವರು ಕೆಂಪೇಗೌಡನ ಕುರಿತು ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಇನ್ನು ನಾನು ಹೇಳಿದ್ದಕ್ಕೆ ವಿಷಯಕ್ಕೆ ಕೊಂಚ ನನಗೆ ಸಾಮಗ್ರಿ ಸಿಕ್ಕಿದ್ದು ಡಿ.ವಿ.ಜಿ. ಅವರು ಬರೆದಿರ್ತಕ್ಕಂತಹ ಈ ಜ್ಞಾಪಕ ಸಂಪುಟದಲ್ಲಿ ನಾನು ಮೈಸೂರಿನ ಬಗ್ಗೆ ಹೇಳಿದ್ದು ಅರಳುಮಲ್ಲಿಗೆ ಪಾರಸಾರ್ಥ ಹೇಳಿದಂತಹ ಒಂದು ಮಾತಿನಿಂದ. ನೀವು ಯೋಚನೆ ಮಾಡಿ, ನಮ್ಮ ಕರ್ನಾಟಕದ ಪರಂಪರೆಗಳ ಇಟ್ಟಿದ್ದು ವಿವೇಕಾನಂದರಿಗೆ ಸಂಗೀತ ಕಲಿತ ಒಬ್ಬ ಭಿಕ್ಷುಕ, ಅದೇ ರೀತಿಯಲ್ಲಿ ರಾಳಪ್ಪಲ್ಲಿ ಅನಂತಕೃಷ್ಣ ಶರ್ಮಾ ಅಂತ ಹೇಳಿ ಅವರಿವರು ಹೇಳ್ಕೊಂಡು ಬಂದರು. ಅವರು ಡಿ.ವಿ.ಜಿಗೆ ನಮಸ್ಕಾರ ಮಾಡ್ತಾರೆ, ಮಾಡಬೇಡ ಅಂತಾರೆ, ಅವ್ರು ದೊಡ್ಡವರು ವಯಸ್ಸಿನಲ್ಲಿ, ಇವರು ಚಿಕ್ಕವರು ಅಂತ. ಆದರೆ ರಾಳಪ್ಪಳ್ಳಿ ಅನಂತಕೃಷ್ಣ ಶರ್ಮಾರವರು ಡಿ.ವಿ.ಜಿ. ಅವ್ರ ಜೊತೆ ಇದ್ದಂಥ ಸಾಹಿತ್ಯವನ್ನು ಕೇಳಿದಂಥವರು. ರವೀಂದ್ರನಾಥ ಠಾಕೂರ್ ಅವರು ಕರ್ನಾಟಕಕ್ಕೆ ಬಂದಾಗ ಮೈಸೂರಿನಲ್ಲಿ ಬಂದವರು ಹಾಡ್ತಾರೆ. ಹಾಡಿದರೆ ರಾಳಪ್ಪಳ್ಳಿ ಅನಂತಕೃಷ್ಣ ಶರ್ಮರಿಗೆ ಕಂಠ ಇರೋಲ್ಲ, ಕಂಠ ಹೋಗ್ಬಿಡುತ್ತೆ. ಬಹಳ ದೊಡ್ಡ ಸಂಗೀತ ವಿದ್ವಾಂಸರು. ಅವರು ಪಿಟೀಲ್ ನುಡಿಸ್ತಾರೆ, ಕಂಠ ಹೋಯ್ತು ಅಂತ ಪಿಟೀಲ್ ನುಡಿಸ್ತಾರೆ. ನಮ್ಮ ಉತ್ತರಾಂಧ್ರ ಮನಸ್ಸಲ್ಲಿ ಒಂದು ಕಡೆ ಬರೆದಿದ್ದಾರೆ ಅವರು, ನಮ್ಮ ಕೆ.ಸಿ. ಶಿವಪ್ಪನವರು. ಹಾಡನಿ ಇನಿದಾಗ ಇರುವಾಗ ಶಾರೀರ ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು, ಅವನೊಲಿದೆ ಇಲ್ಲದಲ್ಲಿ ಜಗದಿ ಮೂಕರು ನಾವು, ದೊರೆತದಕ್ಕೆ ಶರಣೆಂದು ಮುದ್ದುರಾಮ. ಅವರ ಬೇಕಾದ್ರೆ ಬಂದು ಕೂತರು. ಅವರು ಬೆಂಗಳೂರಿಗೆ ಬಂದಿದ್ರು. ಗಾಂಧಿ ಹೆಸರಿನ ಮೂಲಕ ನಾಟಕ ಆಡ್ತಕ್ಕಂಥ ವರದಾಚಾರ್ಯ ನಾಟಕವನ್ನು ನೋಡಿದಿರೋದೆಲ್ಲ ಕಥೆ, ಬಹಳ ದೊಡ್ಡ ಇತಿಹಾಸಗಳು. ಇವರು ಮೈಸೂರಿಗೆ ಬಂದವರು ಹಾಡಬೇಕಾದ್ರೆ ಲೆಕ್ಕ ಹಾಕಿ ಒಂದು ಹಾಡಿತ್ತು. ಈಗಲೂ ಸಂಗೀತವರನ್ನು ದಯವಿಟ್ಟು ನೆನಪು ಮಾಡಬೇಕು, ದೇವಿ ಭುವನ ಮನ ಮೋಹಿನಿ. ಆ ಹಾಡನ್ನ ಅವರು ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ರವೀಂದ್ರನಾಥ್ ಠಾಗೂರ್ ಒಂದು ದಿಮಾಕಿತ್ತು, ನನ್ನ ರಚನೆ ಮುಂದೆ ಇನ್ನೊಂದು ರಚನೆ ಇಲ್ಲ, ನನ್ನ ಸಾಹಿತ್ಯ ಮುಂದೆ ಇನ್ನೊಂದು ಸಾಹಿತ್ಯ ಇಲ್ಲ ಅಂತ. ಮೈಸೂರಿನಲ್ಲಿ ಅವರು ನಿಂತ್ಕೊಂಡು ಹಾಡಿದ್ರೆ ನೀವು ಯೋಚನೆ ಮಾಡಿ, ಸಭೆಯಲ್ಲಿ ಕುಳಿತಿದ್ದಂಥ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ರವೀಂದ್ರನಾಥ್ ಠಾಗೂರಿಗೆ ಕೈ ಮುಗಿದಿದ್ರು, ನಿಮ್ಮ ಸಾಹಿತ್ಯ ಚೆನ್ನಾಗಿದೆ, ನೀವು ಹಾಡಿರುವ ರಾಗ ಚೆನ್ನಾಗಿಲ್ಲ ಅಂತ. ರವೀಂದ್ರನಾಥ್ ಠಾಗೂರ್ ಸಿಟಿ ಬಂದ್ಬಿಡ್ತು. ಹೂಟಿ ವಾಸ್ ಅಂತ ಹೇಳ್ತಾರೆ, ನಾನೇನು ಹೇಗೆ ಹೇಳ್ತೀಯ ನೀನು, ದಯವಿಟ್ಟು ಕ್ಷಮಿಸಿ. ಅದ್ಭುತವಾದ ಸಾಹಿತ್ಯ, ಆದರೆ ರಾಗದಲ್ಲಿ ಇದು ಯಾರ ಹೃದಯವೂ ಮುಟ್ಟಲ್ಲ, ಯಾರ ಮೆದುಳು ಮುಟ್ಟಲ್ಲ. ಸಾರ್ವಜನಿಕ ಸಭೆಯಲ್ಲಿ ಎದುರುಬಿಟ್ಟಲ್ಲ ಅಂತೇಳಿ ಅವನ್ನ ಕರೆದು ಅದನ್ನು ನೀ ಹಾಡು ತೋರಿಸು ಅಂತ ಅವ್ರು ನಿಂತ್ಕೊಂಡು ಹಾಡಿದರು. ಆರತಿ ರಾಗದಲ್ಲಿ ದೇವಿ ಭುವನ ಮನಮೋಹಿನಿ ಆ ಹಾಡನ್ನು ಹಾಡಿದರು. ಅವರಿಗೆ ಹಾಡ್ತಾ ಇದ್ದಾಗೆ ನಂದು ಮುದ್ರಾಂತ ಪದ್ಯ ಬಂದ ನೆನಪು ಮಾಡಿಕೊಂಡೆ. ಅಹಮಿನಲ್ಲಿ ಗರ್ವವಿದೆ, ಅಭಿಮತದ ಸಿಹಿ ಇಲ್ಲ, ಗೆಲ್ಲುವುದು ಸಹಕಾರ ಪೈಪೋಟಿ ಅಲ್ಲ, ಶಾಂತ ಅನುಭವದಲ್ಲಿ ಮುದವ ಕಾಣುತ್ತ ನೀನು ಅಡಿಮೊದಲು ಪರಮತವ ಮುದ್ದೂರ ಮಾಡ್ತಿದೆ. ಅದು ಎಷ್ಟು ಚೆನ್ನಾಗಿ ಹೋಲಿಕೆ ಆಗುತ್ತೆ ಅಂದರೆ, ರವೀಂದ್ರನಾಥ್ ಅವರನ್ನು ಕೇಳ್ತಾ ಇರ್ತಾರೆ, ಅಹಂಕಾರದಿಂದ ದಬಾಯಿಸಿದವರು
ದೇವಿ ಭುವನ ಮನ ಮೋಹಿನಿ ಆ ರಾಗದಲ್ಲಿ ಹಾಡ್ತಾ ಇದ್ದಿದ್ದನ್ನು ಕೇಳಿ ಅವರ ಕಾಲ ಕೆಳಗೆ ಸೀದಾ ಒಂದು ನಮಸ್ಕಾರ ಮಾಡಿಬಿಡ್ತಾರೆ. ಕರ್ನಾಟಕಕ್ಕೆ ಬಂದದ್ದು ನಂದು ಜೀವನದಲ್ಲಿ ನಿಜವಾದ ಇವತ್ತು ಅದೃಷ್ಟದ ದಿನ. ನನ್ನ ಸಾಹಿತ್ಯ ಉಳಿಯಿತು, ರಾಗ ಸಿಕ್ತು, ನಾನು ಹೋಗ್ಬಿಡ್ತೀನಿ, ನನ್ನ ಸಾಹಿತ್ಯ ಉಳಿಯುತ್ತೆ. ಸಾಹಿತ್ಯಕ್ಕೆ ರಾಗ ಹಾಕ್ಕೊಡ್ತಂತ ಮಹಾನುಭಾವ ನೀನು ಇವತ್ತು ನನಗೆ ಕಣ್ಣು ತೆರೆಸಿದ್ದೆ ನಮಸ್ಕಾರ ಮಾಡ್ತಾರೆ. ಅದನ್ನು ಆ ರೀತಿ ಹಾಡು ತೋರಿಸೋರು ರಾಡಪ್ಪಲ್ಲಿ ಅನಂತ ಕೃಷ್ಣ ಶರ್ಮಾ ಅವರವರಿಬ್ಬರಿಗೂ ಸಂಬಂಧಗಳಿತ್ತು. ಇಂಥ ಒಂದು ಇದರಲ್ಲಿ ರಾಡಪ್ಪಲ್ಲಿ ಕೃಷ್ಣರನ್ನು ಬರೀತಾರೆ. ನಿಮಗೇನಾದ್ರು ಹೇಳ್ಕೊಟ್ಟೆ, ನಾನು ಕಲ್ತಿದ್ದು ಹೇಳಬೇಕಲ್ಲ ಅಂದರು. ಅವ್ರ ಮನೆ ಒಂದಿನ ಕೂತಿದ್ದಾಗ ನಾದಾರ ಸಂಬಿರನ್ ಅಂತ ಒಂದು ಹಾಡಿಗೆ ಬರ್ತಾರೆ. ಅದಕ್ಕೆ ರಾಗ ಗೊತ್ತಿರೋಲ್ಲ. ಅವ್ರು ದೊಡ್ಡ ಸಂಗೀತ ವಿದ್ವಾಂಸರು. ಹುಡುಕಿ ಸಾಕಾಯ್ತು ಅವ್ರಿಗೆ. ಒಂದಿನ ಮನೇಲಿ ಕೂತಿದ್ರೆ ಒಬ್ಬ ಭಿಕ್ಷಕ ಬಂದ, ಅವನು ಹಾಡ್ಕೊಂಡು ಬಂದ. ಇವರು ಸ್ನಾನ ಮಾಡಿ ಜುಟ್ಟು 3 ನಾಮ ಅವ್ರ ಚಿತ್ರ ನೋಡಿ ನಿಜ ಪುಸ್ತಕದಲ್ಲಿ ಇದೆ. ಹಿಂಗೆ ಹಾಕೊಂಡು ರಾಮಸ್ವಾಮಿಗಳು ಉತ್ತಾನದವರು ಅವರನ್ನು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಆನಂದದಲ್ಲಿ ಅಂತಕ್ಷರದ ಭಾವಚಿತ್ರ ನೀವು ನೋಡ್ಬೋದು. ಜುಟ್ಟು ಹಾಕೊಂಡು ಈಗ ಅಂತಾರವನ್ನು ಹಾಡ್ತಾ ಇದ್ದಿದ್ದು ನೋಡಿ ಇವರು ಖುಷಿ ಆಗ್ಬಿಟ್ಟು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಅವ್ರು ಹೇಳ್ತಾರೆ, ಈ ಹಾಡು ಇನ್ನೊಂದು ಸತಿ ಹಾಡ್ತೀಯ ಅಂತ. ಇಂకొక ಸರಿ ನೀನು ಪಾಡ್ತಾವ ಅಂತ. ಅವನಂದ, ನಾಲ್ಕು ಭಿಕ್ಷೆ ಇಸ್ತಾವ. ಒಂದು ಮನೆ ಮುಂದೆ ಹಾಡೋದು ಒಂದು ಭಿಕ್ಷೆಗೆ ಹಾಡಬೇಕು. ಇನ್ನೊಂದು ಸತಿ ಹಾಡಂದ್ರೆ ಇನ್ನೊಂದು ಮನೆ ಭಿಕ್ಷೆಗೆ ಹೋಗ್ಬೇಕು. ನೀನೇ ಭಿಕ್ಷೆ ಕೊಟ್ಟರೆ ಇನ್ನೊಂದು ಮನೆಗೆ ನಾನು ಹೋಗಲ್ಲ ಅಂದ್ರೆ ಆಸೆಗಳನ್ನ ಕೆಣಕತ್ತಿದ್ದು ಭಿಕ್ಷಕ 2 ಮನೆಗೆ ಸಾಕು. ನಮ್ಮಲ್ಲ, ಅಮ್ಮ, ತಾಯೇ, ಅಪ್ಪ, ಮಹಾಲಕ್ಷ್ಮಿ, ಧರ್ಮ ಮಾಡಿಮ್ಮ. ಒಬ್ಬ ಭಿಕ್ಷಕನ ಬಾಯಿ ಬರೋದು ಇಷ್ಟು. ಅದು ಮನೆಗೆ ಕೂತು ಹೆಂಗಸು ಕೊಟ್ಟರೆ ಕೊಡಬೇಕಿತ್ತು. ಗಂಡನ ತಗೊಬಿಟ್ಟು ಕಟ್ಕೊಂಡು 20 ವರ್ಷ ಆಯ್ತಲ್ಲ. ಅವ್ನು ಬೀದಿಗೆ ಭಿಕ್ಷಕ ನೋಡ್ರಿ ಏನು ಕರಿತಾನೆ, ಅಮ್ಮ, ತಾಯೇ, ಮಹಾಲಕ್ಷ್ಮಿ. ನಿಮ್ಮ ಬಾಯಿ ಒಂದ್ಸತಿ ನಾನು ಬಂದೇನ್ರಿ ನೀವು ಯೋಚನೆ ಮಾಡಿದೆ. ಹೇ, ನಾನು ಯಾಕೆ ಅವ್ನು ಕರೀರಿ, ಯಾಕೆ ಭಿಕ್ಷಕ ಕರೀತಾನೆ ಮನೆ ನಿಮ್ಮ ಬಾಯಿ ಒಂದಿನ ಬರೆಯುವಲ್ಲ. ಬಾರೆ ನಿಮ್ಮ ಅಪ್ಪನ ಮನೆಗಿದೆ ತಮ್ಮಾರೆ ಹೋಗ್ತಿದ್ದೇನೆ ಏನು ಇದು ನೋಡೇ. ಅವ್ನು ಕರೀತಾನೆ ಅಂತ ಅಷ್ಟು ಮಾತಾಡ್ತೀಯಲ್ಲ, ಅವ್ನು ಯಾಕೆ ಕಣ್ಣು ಮುಚ್ಕೊಂಡು ಕರೀತಿಲ್ಲ ನೀನು. ಅವಳು ಅವಾಗ ನೋಡ್ತಾರೆ, ಅವ್ನು ಭಿಕ್ಷೆ ಕಣ್ಣು ಮುಚ್ಕೊಂಡು, ಅಮ್ಮ, ತಾಯೇ, ಮಹಾಲಕ್ಷ್ಮಿ, ಭಿಕ್ಷೆ ಮಾಡಿಮ್ಮ. ಇವಳು ಕೆದಕ್ದಂಗಾಯ್ತು. ಅಲ್ಲಪ್ಪ, ನಮ್ಮ ಯಜಮಾನ ಬಾಯಿ ಒಂದಿನೂ ಅಂತ ಶಬ್ದ ಬರಲಿಲ್ಲ. ನೀನು ಮಹಾನುಭಾವ ನೋಡಿ, ಭಿಕ್ಷಕರಿಗೆ ಕೊಡೋ ಪ್ರಶಸ್ತಿ. ನೀನೆಂಥ ಮಹಾನುಭಾವ, ಅಷ್ಟು ಚೆನ್ನಾಗಿ ಕರಿತೀಯಲ್ಲದೆ ಕಣ್ಣು ಮುಚ್ಕೊಂಡು ಕರಿತೀಯ ಅಂದು. ಏನು ಮಾಡಂದ್ರವ, ಕಣ್ಣು ಬಿಟ್ಟರೆ ನೀವು ಹಂಗಿಲ್ವಲ್ಲ ಎಷ್ಟು ಮಟ್ಟಿಗಿದೆ. ನಮ್ಮಲ್ಲಿ ಕೇಳಬೇಕು ಅಲ್ಲಿ ಭಿಕ್ಷಕ ದಂಡನೆ ಉತ್ತರ ಕೊಡ್ತಾನೆ. ಅವಾಗ ಬರ್ತಾರೆ, ಅದೇ ರಾಡಪ್ಪಲ್ಲಿ ಹೊರಗಡೆ ಬಂದು ಅವನ ಕರ್ಕೊಂಡ್ಬರ್ತಾರೆ. ಅವ್ನು ಎಷ್ಟು ಚೆನ್ನಾಗಿರೋದಂದ್ರೆ ಇನ್ನೊಂದ್ಸತಿ ಹೇಳ್ಬೇಕು ಅಂದರೆ ಇಂకొక ಸಲ ನೀವು ಮಾಡಲ್ಲ అంటే ನೀವು ಭಿಕ್ಷೆ ಇಲ್ಲ లేకపోతే వాళ్ళ ఇంటికి పోతాను నాకు భిక్షకు కావాలా 2 ಭಿಕ್ಷೆ ಯಾಕೆ ಅನ್ಬೋದು. ಅವ್ನು ಹೇಳ್ತಾರೆ ಮತ್ತಲ್ಲಿ ಉన్నారు ಅక్కడ ಅಲ್ಲ. ಅದು ನಮ್ಮ ತಾಯಿ ಇದ್ದಾರೆ, ತಾಯಿ 1 ಮನೆ ಭಿಕ್ಷೆ, ನನಗೊಂದು ಮನೆ ಭಿಕ್ಷೆ ಅವ್ರು ಕೊಡ್ತಾರೆ.